ಸ್ನೇಹಿತರೆ, ಇಲ್ಲಿ ನೀವು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ತೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಮತ್ತೆ ಎಷ್ಟು ದಿನಗಳಿಂದ ಹಣ ಏನಕ್ಕೆ ಬಂದಿಲ್ಲ, ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಹಣ ಇನ್ನೂ ಏನಕ್ಕೆ ಬಿಡುಗಡೆ ಆಗಿಲ್ಲ ಅಂತ. ಇದರ ಬಗ್ಗೆ ನಿಮಗೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನೊಂದು ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ತಿಳಿಸ್ಕೊಡುತ್ತೇನೆ, ವಿತ್ ಪ್ರೂಫ್ ಸಮೇತವಾಗಿ ನಿಮ್ಮ ಕಣ್ಮುಂದೆ ಇಡ್ತೇನೆ. ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೊಂದು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ವಿಡಿಯೋನ ಕ್ಲಿಯರ್ ಆಗಿ ಆಗಬೇಕು ಅಂದರೆ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕೊನೆವರೆಗೂ ನೋಡ್ತಾ ಹೋಗಿ, ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಕರೆಕ್ಟಾಗಿ 15ನೇ ಕಂತಿನವರೆಗೂ ಕೂಡ ಹಣನ ಪಡೆದುಕೊಂಡಿದ್ರಿ. ಅದಾದಮೇಲೆ 12ನೇ ಕಂತು ಬರಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲೂ ಕೂಡ ಸೇಮ್ ನಿಮಗೆ ಇದೇ ರೀತಿ ಮಾಡಿದ್ರು. 3 ತಿಂಗಳ ವೇಟ್ ಮಾಡಿಸಿ ಅದಾದಮೇಲೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣನ ನಿಮ್ಮ ಖಾತೆಗೆ ಜಮಾ ಮಾಡಿದ್ರು. ಇವಾಗ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂದರೆ 15ನೇ ಕಂತಿನವರೆಗೂ ಕೂಡ ಕರೆಕ್ಟಾಗಿ ಹಣನ ಹಾಕಿ 15ನೇ ಕಂತು ಅದಾದಮೇಲೆ ಅವರಿಗೆ ಹಣ ಹಾಕಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರ ಹತ್ರ ಹಣ ಇದ್ರೆ ತಾನೇನೆ ಅವರು ಹಣ ಹಾಕಕ್ಕೆ ಆಗೋದು ಅಂತಾನು ಕೂಡ ವಿಪಕ್ಷದವರು ಕೂಡ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸೋಕೆ ಸರ್ಕಾರದ ಬಳಿ ಹಣ ಇಲ್ಲ, ಅದರಿಂದ ಯಾರ ಜನರ ಖಾತೆ ಕೂಡ ಹಣ ಹೋಗ್ತಾ ಇಲ್ಲ. ಈ ಸರ್ಕಾರದ ಒಂದು ಬೋಗಸ್ ಅಂತಾನು ಕೂಡ ಇಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತೆ ಜನರಿಗೆ ಕೂಡ ಸಾಕಷ್ಟು ಹಣ ಬರುತ್ತೆ ಅಂತ ಕಾಯ್ದು ಅವರಿಗೂ ಕೂಡ ಒಂದು ಹತಾಶ ಆಗ್ಬಿಟ್ಟಿದ್ದಾರೆ. ಈ ಒಂದು ಹಣನೇ ಬರಲ್ಲ, ಏನು ಸರ್ಕಾರದವರು ಹಣನ ಹಾಕ್ತಾ ಇಲ್ಲ ಅಂತ ಮತ್ತೆ ಇವಾಗ ರಾಜ್ಯ ಸರ್ಕಾರದವರು ಲೇಟೆಸ್ಟ್ ಆಗಿ ಲಾಸ್ಟ್ ಆಗಿ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ರು. ಅದು ಏನೆಂದ್ರೆ ಇಲ್ಲಿ 15 ದಿನಗಳ ಹಿಂದೆ ಕೊಟ್ಟಿದ್ರು, 4-5 ದಿನದಲ್ಲಿ ಹಣ ಬರುತ್ತೆ ಅಂದ್ರು. ಆಮೇಲೆ ನಾಳೆಗೆ ಹಣ ಬರುತ್ತೆ ಅಂದ್ರು, ನಾಡ್ದಿಗೆ ಹಣ ಬರುತ್ತೆ ಅಂದ್ರು. ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಯಾರಿಗೂ ಕೂಡ 2,000 ರೂಪಾಯಿ ಹಣ ಬಂದ್ಬಿಟ್ಟು ಜಮೆ ಆಗಿರ್ಲಿಲ್ಲ. 3 ತಿಂಗಳಿಂದ ವೇಟ್ ಮಾಡ್ತಾ ಇದ್ದೀರಾ. 1 ತಿಂಗಳು ಹಣ ಹಾಕಿಲ್ಲ ಅಂದ್ರೇನೆ ಸರ್ಕಾರ ನಿಮಗೆ ಎಷ್ಟೊಂದು ಕಷ್ಟ ಆಗ್ತಾ ಇರುತ್ತೆ. ಇವಾಗ 3 ತಿಂಗಳಿಂದ ಹಣ ಹಾಕದೇ ಇರೋದ್ರಿಂದ ಸಾಕಷ್ಟು ಜನ ಆ ಒಂದು ಹಣದ ಮೇಲೇನೆ ಎಷ್ಟೊಂದು ಜನ ಡಿಪೆಂಡ್ ಆಗಿದ್ರು. ಇದರಿಂದ ಅವರಿಗೆ ಇನ್ನೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇವಾಗ ನಿಮಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಕೂಡ ಇರುತ್ತೆ, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಇವಾಗ ನಮ್ಮ ಖಾತೆಗೆ ಯಾವಾಗ ಬರುತ್ತೆ, ಇವಾಗ ಸರ್ಕಾರದವರು ಏನಕ್ಕೆ ಇದುವರೆಗೂ ಕೂಡ ಹಣ ನಮ್ಮ ಖಾತೆಗೆ ಹಾಕಿಲ್ಲ ಅಂತ ನಿಮಗೆ ಡೌಟ್ ಕೂಡ ಇರುತ್ತೆ. ಇದರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಂದ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಏನಕ್ಕೆ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗಿಲ್ಲ ಮತ್ತೆ ಯಾವಾಗ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಅದನ್ನ ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಏನಂತ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಇನ್ನೊಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ. ತಾಲೂಕು ಪಂಚಾಯಿತಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಿಡುಗಡೆ ಮಾಡಲಾಗುವುದು. ಈಗಾಗಲೇ ಅಧಿಕಾರಿಗಳಿಗೆ ಆದೇಶ ನೀಡಿದ್ದು ಶೀಘ್ರದಲ್ಲೇ ಹಣ ಸಂದಾಯವಾಗಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಅಂದರೆ ಇವಾಗ ಸ್ನೇಹಿತರೆ ಏನು ಹೇಳ್ತಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಅಲ್ಲ, ನಿಮಗೆ 16 ಮತ್ತು 17 ಮತ್ತು 18ನೇ ಕಂತಿನ ಈ ಒಂದು ಹಣನೇ ಬಿಡುಗಡೆ ಮಾಡುವುದಕ್ಕೆ ಎಲ್ಲ ಕೂಡ ತಯಾರಿನ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೊಂದು ವಾರ ನೀವು ವೇಟ್ ಮಾಡಿ, ಹಣ ಬಂದು ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂದರೆ ಜಮಾ ಮಾಡಲಾಗುತ್ತೆ. ಯಾಕೆ ಅಂದರೆ ನಿಮಗೆ ಹಣ ಬಂದ್ಬಿಟ್ಟು ತಾಲೂಕು ಪಂಚಾಯಿತಿಯಿಂದ ಫಲಾನುಭವಿಗಳ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತಾಲೂಕು ಪಂಚಾಯಿತಿಯಿಂದ ಇವಾಗ ಮಹಿಳೆಯರ ಖಾತೆಗಳಿಗೆ ಹಣ ಬಂದ್ಬಿಟ್ಟು 2,000 ರೂಪಾಯಿ ಜಮಾ ಆಗುತ್ತಂತೆ. ಇಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇನ್ನೊಂದು ವಾರ ಅಂದರೆ ನೀವು ಮಾರ್ಚ್ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರ ಮತ್ತು 2ನೇ ವಾರದವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಪಡೆದುಕೊಳ್ಳುವುದಕ್ಕೆ. ಮತ್ತು ಈ ಒಂದು ವಿಡಿಯೋನ ನೋಡಿದಾದ್ಮೇಲೆ ಎಲ್ಲ ಮಹಿಳೆಯರು ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಗೊತ್ತಾಗುತ್ತೆ. ಈ ರೀತಿಯಂತ ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.